ಓಂ ಶಾಂತಿ. ಮುರಳಿಯ ಮುಖ್ಯ ಜ್ಞಾನ ರತ್ನಗಳು. ತಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಶೀರ್ಷಿಕೆ: ಬಾಬಾ ಹೇಳುತ್ತಾರೆ, ಈ ದೇಹ ಎನ್ನುವುದು ಗೊಂಬೆ. ಇದನ್ನು ನಡೆದಾಡಿಸುವ ಚೈತನ್ಯ ಕೀಲಿ ನೀವಾತ್ಮ. ಆತ್ಮ ಇಲ್ಲದಿದ್ದರೆ ದೇಹಕ್ಕೆ ಶಕ್ತಿಯೇ ಇಲ್ಲ. ಆತ್ಮಕ್ಕೆ ಭಯವಿಲ್ಲ. ಆತ್ಮ ಶಾಶ್ವತ, ಅವಿನಾಶಿ. ಯೋಗವೇ ಆತ್ಮ ಬ್ಯಾಟರಿ ಚಾರ್ಜ್ ಆಗುವ ಮಾರ್ಗ. 5000 ವರ್ಷಗಳ ಡ್ರಾಮಾದಲ್ಲಿ ನಾವು ಚೈತನ್ಯ ಕೀಲು ಗೊಂಬೆಗಳಂತೆ ಮೇಲಿಂದ ಕೆಳಕ್ಕೆ ಯಾತ್ರೆ ಮಾಡುತ್ತೇವೆ. ಈಗ ಶ್ರೀಮತದ ಕೀಲಿಯಿಂದ ಮೇಲೇರಲೇಬೇಕು. ಪ್ರಶ್ನೆ ಹಾಗೂ ಉತ್ತರ. ಪ್ರಶ್ನೆ: ಆತ್ಮವು ಶರೀರದೊಂದಿಗೆ ಆಟವಾಡುತ್ತಾ ಕೆಳಗೆ ಬಂದಿದೆ. ಅದಕ್ಕೆ ಯಾವ ಹೆಸರು ಕೊಡುತ್ತಾರೆ? ಉತ್ತರ: ಕೀಲುಗೊಂಬೆ. ಹೇಗೆ ಆಟದ ಗೊಂಬೆಗೆ ಕೀಲಿ ಹಾಕಿದರೆ ಹಾಗೆಯೇ ಅದು ನರ್ತಿಸುತ್ತದೆ, ಹಾಗೆಯೇ ಆತ್ಮರೂಪದ ಕೀಲಿಯಿಂದ ದೇಹ ನಡೆಯುತ್ತದೆ. 84 ಜನ್ಮಗಳ ಆಟವನ್ನು ಆತ್ಮವೇ ಆಟವಾಡುತ್ತದೆ. 20-25 ಮುಖ್ಯ ಮುರಳಿಯ ಜ್ಞಾನ ರತ್ನಗಳು. ದೇಹ ಎನ್ನುವುದು ಗೊಂಬೆ, ಅದನ್ನು ನಡೆಸುವುದು ಆತ್ಮ, ಕೀಲಿಯೇ. ಆತ್ಮ ಇಲ್ಲದಿದ್ದರೆ ದೇಹ ನಿರ್ಜೀವ, ಕೆಲಸ ಮಾಡಲು ಸಾಧ್ಯವಿಲ್ಲ. ನೀವು ಆತ್ಮ ಎಂಬ ನಿಶ್ಚಯ ಮಾಡಿಕೊಂಡಾಗಲೇ ಭಯವಿಲ್ಲವಾಗುತ್ತದೆ. ಆತ್ಮಕ್ಕೆ ಭಯ, ದುಃಖ, ರೋದನೆ ಇವು ಶರೀರ ಅಭಿಮಾನದಿಂದ ಪಾವನವಾಗಲು ತಂದೆಯ ನೆನಪು ಅಗತ್ಯ. ಯೋಗವೇ ಬ್ಯಾಟರಿ ಚಾರ್ಜ್ ಮಾಡುವ ಶಕ್ತಿ. 84 ಜನ್ಮಗಳ ಚಕ್ರದಲ್ಲಿ ಬ್ಯಾಟರಿ ಖಾಲಿಯಾಗುತ್ತದೆ, ತಮೋ ಪ್ರಧಾನವಾಗುತ್ತದೆ. ಯೋಗದಿಂದ ಆತ್ಮ ಬ್ಯಾಟರಿ ಸತೋ ಪ್ರಧಾನವಾಗುತ್ತದೆ. ಬಹಳ ಸರಳವಾದ ಮಾತು, ಆದರೂ ಕಲ್ಪ ಪೂರ್ವಜರಾದವರೇ ಗ್ರಹಿಸಬೇಕು. ಶ್ರೀಮತವೇ ಶ್ರೇಷ್ಠ ಮತ. ಇದರಿಂದ ದೇವತೆ ಪದವಿ. ಮನುಷ್ಯರಿಂದ ದೇವತೆ ಮಾಡುವುದು ತಂದೆಯ ಕೆಲಸ. ಯೋಗದಲ್ಲಿ ಅನುತ್ತೀರ್ಣರಾದವರು ಚಂದ್ರವಂಶಿಗಳಾಗುತ್ತಾರೆ. ಸೂರ್ಯವಂಶಿ, ಚಂದ್ರವಂಶಿ ಪದವಿಗೆ ಯೋಗವೇ ಅಳತೆ. ಆತ್ಮವು ಅವಿನಾಶಿ ಚೈತನ್ಯ ಕೀಲಿ. 5000 ವರ್ಷಗಳ ಡ್ರಾಮಾದ ಆಟ ಇದೆ. ತಂದೆಯು ಹೇಳುತ್ತಾರೆ, ನನ್ನನ್ನು ನೆನಪು ಮಾಡಿ. ಕೀಲಿಗೆ ಶಕ್ತಿ ಬರುತ್ತದೆ. ಯೋಗವನ್ನು ಹಿಡಿಯದಿದ್ದರೆ ಬ್ಯಾಟರಿ ಚಾರ್ಜ್ ಆಗುವುದಿಲ್ಲ. ಬ್ರಾಹ್ಮಣ, ದೇವತಾ, ಕ್ಷತ್ರಿಯ ಧರ್ಮ ಸ್ಥಾಪನೆ ಎಲ್ಲ ತಂದೆಯ ಕೆಲಸ. ಈಶ್ವರಿಯ ಮತ ಒಂದೇ ಬಾರಿ, ಸಂಗಮಯುಗದಲ್ಲಿ ಮಾತ್ರ. ಜ್ಞಾನ ಯೋಗದಿಂದ ಜೀವನ ಸಂಪೂರ್ಣ ಪರಿವರ್ತನೆ. ದೇಹಾಭಿಮಾನವೇ ಎಲ್ಲ ದುಃಖಗಳ ಮೂಲ. ಆತ್ಮಾಭಿಮಾನದಿಂದ ಮುಕ್ತರಾಗಬೇಕು. ಸತೋ ಪ್ರಧಾನ ಸ್ಥಿತಿಯೇ ಸ್ವರ್ಗ ಸ್ಥಿತಿ. ತಿನ್ನುತ್ತಾ, ನಡೆಯುತ್ತಾ, ಕೆಲಸ ಮಾಡುತ್ತಾ ನೆನಪು ಸಾಧ್ಯ. ಆತ್ಮರೂಪದಲ್ಲಿ ತಂದೆಯನ್ನು ನೆನೆಸಿದರೆ ವಿಕರ್ಮ ವಿನಾಶ. ಪ್ರತಿಯೊಬ್ಬರೂ ತಮಗೆ ತಾವು ಯೋಗದ ಸಹಾಯಕರು ಆಗಬೇಕು. ಶ್ರೀಮತ ಪಾಲಿಸಿದರೆ ದೈವಿ ಬುದ್ಧಿ ಬೆಳೆಯುತ್ತದೆ. ಮುರಳಿಯ ಮುಖ್ಯ ಸಾರಾಂಶ. ಈ ದಿನ ಬಾಬಾ ನಮಗೆ ಓದಿಸುತ್ತಿರುವ ಮಾತು ಬಹಳ ಸುಂದರವಾಗಿದೆ. ನೀವು ಚೈತನ್ಯ ಕೀಲಿ. ದೇಹ ಎನ್ನುವುದು ಗೊಂಬೆ. ಈ ಗೊಂಬೆಯನ್ನು ನಡೆಸುವ ಶಕ್ತಿ ನೀವೇ ಆತ್ಮ. 84 ಜನ್ಮಗಳಲ್ಲಿ ಆತ್ಮದ ಚೈತನ್ಯ ಕೀಲಿಯ ಶಕ್ತಿ ಕಡಿಮೆಯಾಗುತ್ತದೆ. ಅದನ್ನೇ ತಮೋ ಪ್ರಧಾನತೆ ಎಂದು ಕರೆಯುತ್ತಾರೆ. ಆದರೆ ಸಂಗಮಯುಗದಲ್ಲಿ ತಂದೆಯು ಮತ್ತೆ ಚೈತನ್ಯ ಶಕ್ತಿಯನ್ನು ತುಂಬಲು ಬರುತ್ತಾರೆ. ಇದಕ್ಕಾಗಿ ಬ್ಯಾಟರಿ ಅಂದರೆ ಯೋಗ ಬ್ಯಾಟರಿ ಚಾರ್ಜ್, ಜ್ಞಾನ ದಾರಿ, ಶ್ರೀಮತ ಕೀಲಿಯ ಸೂತ್ರ. ತಂದೆಯ ಮಾತು ಬಹಳ ಮಧುರ. ಆತ್ಮಕ್ಕೆ ಭಯವೇ ಇಲ್ಲ. ನೀನು ಆತ್ಮನೆಂದು ಅರಿವಿನಲ್ಲಿ ನಿಲ್ಲು, ಆಗ ಎಲ್ಲ ಭಯ ಕರಗುತ್ತದೆ. ಶ್ರೀಮತ ಪಾಲಿಸಿದರೆ ದೇಹಾಭಿಮಾನ ಹೋಗುತ್ತದೆ, ದೈವಿ ಬುದ್ಧಿ ಬರುತ್ತದೆ. ತಮೋ ಪ್ರಧಾನ ಬ್ಯಾಟರಿ ಮತ್ತೆ ಸತೋ ಪ್ರಧಾನವಾಗುತ್ತದೆ. ಮಾನವರಿಂದ ದೇವತೆಗಳಾಗುತ್ತೇವೆ. ಮೌಲಾಧಾರಿತ ಚಿಕ್ಕ ಕಥೆ. ಮುರಳಿಯ ಅರ್ಥಕ್ಕೆ ತಕ್ಕಂತೆ. ಒಮ್ಮೆ ಒಂದು ಗಡಿಯಾರ ನಿಂತು ಹೋಯಿತು. ಹೊರಗೆ ಯಾರೂ
ತಪ್ಪೇನಿಲ್ಲವೆಂದು ಭಾವಿಸಿದರು. ಆದರೆ ಒಳಗಿನ ಚಿಕ್ಕ ಕೀಲಿ ಸಿಲುಕಿಕೊಂಡಿದ್ದರಿಂದ ಅದು ನಡೆಯುತ್ತಿರಲಿಲ್ಲ. ಕೀಲಿಯನ್ನು ಸರಿಯಾಗಿ ತಿರುಗಿಸಿದಾಗ ಗಡಿಯಾರ ಮತ್ತೆ ಸರಿಯಾಗಿ ಓಡಿತು. ಈ ಕಥೆಯಂತೆ ಜೀವನದಲ್ಲಿ ತಪ್ಪು ಹೊರಗಲೆಲ್ಲ ಆತ್ಮ ಎನ್ನುವ ಅಂತರಂಗ ಕೀಲಿ ಚಾರ್ಜ್ ಆಗಿದ್ದಾಗ ಜೀವನವು ನಿಂತಂತೆ ಅನಿಸುತ್ತದೆ. ಯೋಗವೆಂಬ ಕೀಲಿ ತಿರುಗಿದಾಗ ಎಲ್ಲವೂ ಸರಿಯಾಗುತ್ತದೆ. ಓಂ ಶಾಂತಿ. ಈ ವಿಡಿಯೋ ತಮಗೆ ಇಷ್ಟವಾದಲ್ಲಿ ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿ. ತಮಗೆ ವಿಡಿಯೋ ನೋಟಿಫಿಕೇಷನ್ ಸಿಗ್ತಾ ಇರುವುದು